ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ನಾನು ವೀಡಿಯೋ ಮಾಡ್ತಿದ್ದೀನಿ. ಸಾರಿ ಟು ಸೇ ದಿಸ್, ನನ್ನ ಮೊಬೈಲ್ ಕೂಡ ಹಾಳಾಗಿತ್ತು, ಸೊ ನನಗೆ ವೀಡಿಯೋ ಮಾಡೋದಕ್ಕೆ ಆಗಿದ್ದಿಲ್ಲ. ಇವಾಗ ನಾನು ಕೂಡ ಒಂದು ಸಣ್ಣ ಹೊಸ ಮೊಬೈಲ್ನ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಓಕೆ ವೀಡಿಯೋ ಮಾಡೋಣ ಅಂತ ನಾನು ಇವತ್ತು ಈವ್ನಿಂಗ್ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ನಾನು ಇವತ್ತು ಆಲೂಗಡ್ಡೆ ಬೋಂಡ ಮಾಡ್ತಾಯಿದ್ದೆ. ಅದರದ್ದೇ ಒಂದು ಸಣ್ಣ ಕ್ಲಿಪ್ಪಿಂಗ್ನ ತೊಗೊಂಡು ಓಕೆ ಇವತ್ತಿಂದ ವೀಡಿಯೋ ಹಾಕೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೆ. ವೀಡಿಯೋ ಕ್ಲಾರಿಟಿ ಇಲ್ಲ ಅಂದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬಿಕಾಸ್ ನನ್ನ ಹತ್ರ ಒಳ್ಳೆ ಮೊಬೈಲ್ ಆಗಲಿ ಅಥವಾ ಮೊಬೈಲ್ ಇಟ್ಕೊಳ್ಳೋ ಸ್ಟ್ಯಾಂಡ್ ಆಗಲಿ ಆ ಥರ ಏನೂ ಇಲ್ಲ. ನಾನು ಗೋಡೆಗೆ ಇಟ್ಕೊಂಡು ವೀಡಿಯೋ ಮಾಡ್ತಿರೋದ್ರಿಂದ ವೀಡಿಯೋ ಮೇ ಬಿ ಅಷ್ಟು ಕ್ಲಾರಿಟಿ ಇಲ್ಲದೆ ಇರಬಹುದು. ಬಟ್ ವಿತ್ ಯುವರ್ ಸಪೋರ್ಟ್ ನಾನು ಕೂಡ ಒಂದು ಒಳ್ಳೆ ಮೊಬೈಲ್ನ ತೊಗೋಬೇಕು, ನಾನು ಕೂಡ ಸ್ಟ್ಯಾಂಡ್ ತೊಗೋಬೇಕು, ಒಳ್ಳೆ ವೀಡಿಯೋ ಮಾಡಬೇಕು ಅನ್ನೋದು ತುಂಬ ಆಸೆ ಇದೆ. ಬಟ್ ಅದಕ್ಕೆ ನಿಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನನಗಿನ್ನೂ ಗೊತ್ತಿಲ್ಲದೆ ಇರೋದಕ್ಕೋಸ್ಕರ ನಾನು ನಿಮ್ಮ ರೆಸ್ಪಾನ್ಸ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ನನಗೆ 1000 ಸಬ್ಸ್ಕ್ರೈಬರ್ಸ್ ಆದರೆ ನಾನು ಕೂಡ ಒಳ್ಳೆ ಮೊಬೈಲ್ ತೊಗೊಂಡು, ಒಂದು ಮೊಬೈಲ್ನ ಸ್ಟ್ಯಾಂಡ್ ತೊಗೊಂಡು ಇನ್ನೂ ಒಳ್ಳೆ ವೀಡಿಯೋಸ್ನ ಮಾಡಿ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವೆಲ್ಲ ಆ ವಿಡಿಯೋನ ಇಷ್ಟಪಡ್ತೀರಾ ಅಂತ ನಾನು ಕೂಡ ನಂಬ್ತೀನಿ. ಸೊ ಪ್ಲೀಸ್ ಎಲ್ಲರೂ ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಕಮೆಂಟ್ ಮಾಡೋದ್ರಿಂದ ನನ್ನ ತಪ್ಪುಗಳೇನಾದರೂ ಇದೆ ಅಥವಾ ಇನ್ನೂ ನಿಮ್ಗೇನು ಮಾಡಬೇಕು ಅನ್ನೋದು ನನಗೂ ಗೊತ್ತಾಗುತ್ತೆ. ಅದರಿಂದ ನಾನು ಕೂಡ ಇನ್ನೂ ನನ್ನ ವೀಡಿಯೋಸ್ನ ಬೆಟರನ್ನಾಗಿ ಮಾಡ್ಕೋಬಹುದು. ಇವತ್ತು ಆಲೂಗಡ್ಡೆ ಬೋಂಡ ಮಾಡ್ತಿರೋದು, ಅದರ ರೆಸಿಪಿನ ಕೂಡ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಳೋದು. ಯೂಶ್ವಲಾಗಿ ಎಲ್ಲರಿಗೂ ಗೊತ್ತಾಗಿರತ್ತೆ, ಎಲ್ಲರೂ ಮಾಡೋ ಥರನೇ ನಾನು ಮಾಡ್ತೀನಿ ಕೂಡ. ಹರಿ ವರ್ಕ್ ಮುಗಿಸಿ ಬರೋ ಟೈಮ್ ಆಗಿತ್ತು. ಪಾಪುಗೆ ಕೂಡ ಸ್ನಾನ ಮಾಡಿಸಿ ಮಲಗಿಸಿದ್ದೆ. ಅವನು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದ. ಅವನು ಎದ್ದೇಳೋದ್ರೊಳಗಡೆ ನಾನು ಅಡುಗೆ ಮುಗಿಸ್ಕೊಳ್ಳೋಣ ಅಂತ ಬೇಗ ಆಲೂಗಡ್ಡೆ ಬೋಂಡ ಮಾಡ್ತಾಯಿದ್ದೆ. ಹರಿ ಬಂದುಬಿಟ್ಟು ನಮ್ಮದು ಓನ್ ಬಿಸ್ನೆಸ್ ಇದೆ, ಅಲ್ಲಿಗೆ ಹೋಗಿಬಿಡ್ತಾರೆ. ಮತ್ತು ಅವ್ರು ಬರೋದು ನೈಟ್ 10 o'clock ಆಗುತ್ತೆ. ಅಷ್ಟೊತ್ತಿಗೆಲ್ಲ ಅವ್ರಿಗೆ ಹಶ್ವಾಗುತ್ತೆ ಅಂತ ಹೇಳಿಬಿಟ್ಟು ಈವ್ನಿಂಗ್ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ರೆಡಿ ಮಾಡಿರ್ತೀನಿ, ಬಂದು ತಿನ್ಕೊಂಡು ಹೋಗ್ತಾರೆ. ನೋಡ್ತಾ ಇರ್ಬೋದು, ಈಸಿಯಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಜೀರಿಗೆ ಹಾಕ್ಕೊಂಡು, ಅದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ಹಾಕಿಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ. ಅದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿರೋ ಆಲೂಗಡ್ಡೆನ ಆ್ಯಡ್ ಮಾಡಿಕೊಂಡು, ಸ್ವಲ್ಪ ಅರಿಶಿಣ ಪುಡಿನ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೊನೆಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸನ್ನ ಹಾಕಿಬಿಟ್ಟು ಸ್ವಲ್ಪ ಬೇಯಿಸ್ಕೊತೀನಿ. ಅದು ಗೊತ್ತಾಗುತ್ತೆ ನಿಮಗೆ, ಉಂಡೆ ಕಟ್ಟೋಕೆ ಬರೋ ಹದದವರೆಗೆ ನೀವು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಈಗ ಇನ್ನೊಂದು ಸಣ್ಣ ಬೌಲ್ಗೆ ಸ್ವಲ್ಪ ಕಡಲೆ ಹಿಟ್ಟನ್ನ ತೊಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಿದ್ದಂಗೆ ಕಲಿಸ್ಕೊತಾ ಬನ್ನಿ. ಒಂದೇ ಸರಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಗಂಟಾಗಿಬಿಡತ್ತೆ. ಅದನ್ನು ಮತ್ತೆ ಸರಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಫಸ್ಟೇ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಗಂಟಿಲ್ದಿದ್ದಂಗೆ ಕಲಿಸ್ಕೊತಾ ಬಂದರೆ ಚೆನ್ನಾಗಾಗುತ್ತೆ. ಅದಷ್ಟಾದಮೇಲೆ ನಾನು ಪಲ್ಯ ತೊಗೊಂಡು ಅದನ್ನು ಸ್ವಲ್ಪ ದೊಡ್ಡದಾಗಿ ಉಂಡೆ ಕಟ್ಕೋತಾ ಇದ್ದೆ. ನಮ್ಮನೇಲಿ ಬನ್ ಇತ್ತು, ಅದನ್ನು ಬನ್ನಲ್ಲಿ ಇಟ್ಕೊಟ್ರೆ ಚೆನ್ನಾಗಿರತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ದೊಡ್ಡದಾಗಿ ಉಂಡೆ ಮಾಡ್ಕೋತಾ ಇದ್ದೆ. ಆಲ್ರೆಡಿ ಪಾಪು ಎದ್ಬಿಟ್ಟಿದ್ದ, ನೀವು ನೋಡ್ತಾ ಇರ್ಬೋದು. ಎದ್ಬಿಟ್ಟು ಬಂದು ಸ್ಮೈಲ್ ಮಾಡ್ಕೊಂಡು ಕೂತ್ಕೊಂಡಿದ್ದ. ಸೊ ಅವ್ನು ಎತ್ಕೊಂಡಿರೋದ್ರಿಂದ ನನಗೆ ಎತ್ಕೊಂಡು ಮೊಬೈಲ್ ಹಿಡ್ಕೊಂಡು ಬೋಂಡ ಬಿಡೋ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಹೇಳ್ದಾಗೆ ಬನ್ನಿತ್ತು, ಬನ್ನ ಕೂಡ ಕಟ್ ಮಾಡಿಬಿಟ್ಟು ಅದರೊಳಗಡೆ ಬೋಂಡನ ಇಟ್ಟು ಅದನ್ನು ಪ್ರೆಸ್ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇನ್ನು ವಡಾಪಾವ್ ಅಂತ ಏನೋ ಹೇಳ್ತಾರೆ, ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಇದು ನಮ್ಮ ಪಪ್ಪಾಗೆ, ಬಾವಾಗೆ ಎಲ್ಲ ತುಂಬ ಇಷ್ಟ ಆಗುತ್ತೆ. ಪಾಪು ಕೂಡ ಎದ್ದಿರೋದ್ರಿಂದ ಅವನು ಕೂಡ ಅಲ್ಲೇ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೆ. ಅವನು ಮಧ್ಯೆ ಕೈ ಹಾಕೋದು, ಮಾತಾಡೋದು ಮಾಡ್ತಾಯಿದ್ದ. ಇದನ್ನು ಅರಿಗೆ ಕೊಟ್ಬಿಟ್ಟು ನಿಮಗೆ ಅವ್ರ ಹತ್ರ ರಿವ್ಯೂ ಕೇಳೋಣ ಅಂತಂದೆ. ಬಟ್ ಅವರು ಸ್ವಲ್ಪ ಶೈ ಆಗಿರೋದ್ರಿಂದ, ಇದು ಹೊಸದಾಗಿ ವೀಡಿಯೋ ಮಾಡ್ತಿರೋದ್ರಿಂದ ಅವರು ಕೂಡ ವಿಡಿಯೋ ಮುಂದೆ ಬರೋದಕ್ಕೆ ಸ್ವಲ್ಪ ನಾಚಿಕೊಂಡ್ರು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇದು ಫೈನಲ್ ಲುಕ್ ನನ್ನ ಸ್ನ್ಯಾಕ್ಸ್ದು. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು.